ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಸ್ವಲ್ಪ ಹಾಸ್ಪಿಟ್ಲ್ ಹತ್ರ ಕೆಲಸ ಇತ್ತು, ಆದ್ದರಿಂದ ಮಾಸ್ಕ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಕೊನೆವರೆಗೂ ನೋಡಿ. ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಕೊನೆವರೆಗೂ ಕಂಟಿನ್ಯೂ ಆಗುತ್ತೆ, ವಿಡಿಯೋ ನೋಡ್ಕೊಬನ್ನಿ. ನೋಡಿ, ಇದೇನು ಸೊಪ್ಪು ಅಂತ ಗೊತ್ತಾಗ್ತಿಲ್ಲ. ನನ್ನ ವಾಯ್ಸೂ ಒಂದು ಸ್ವಲ್ಪ ಚೇಂಜ್ ಆಗಿದೆ, ಅಂದರೆ ಯಾಕೋ ಗೊತ್ತಿಲ್ಲ, ಗಂಟ್ಲು ಕಡ್ದಂಗೆ ಆಗಿಬಿಟ್ಟಿದೆ. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದು. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಸಿರಪ್ಪು ಒಂದು ಸ್ವಲ್ಪ ಟ್ಯಾಬ್ಲೆಟ್ ಹಾಕ್ಕೊಂಡಂಗೆ ಅವಾಗಲಿಂದ ಸ್ವಲ್ಪ ಕರೆಕ್ಟಾಗಿ ಬರ್ತಾಯಿದೆ. ನೋಡಿ, ತರಕಾರಿ ತೊಗೊಂಡಿದ್ದೀನಿ, ಸೊಪ್ಪು ತೊಗೊಂಡಿದ್ದೀನಿ ಬಸ್ಸಾರು ಮಾಡೋಕ್ಕೆ. ನೋಡಿ, ದಂಟು ಬೇರೆ, ಅದು ಸೊಪ್ಪು ಬೇರೆ, ಎಲೆ ಇರುತ್ತಲ್ಲ, ಸಪ್ರೇಟ್ ಮಾಡ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಇವಾಗ ದಂಟು ಮತ್ತು ಬೇಳೆ ಐತಲ್ಲ, ಅದು ಕುದಿಯೋಕೆ ಇಟ್ಟಿದ್ದೆ, ಇವಾಗ ಕುದೀತಾ ಇದೆ. ಅದು ಬೆಂದಿದೆಯಲ್ಲ ಚೆಕ್ ಮಾಡಿಬಿಟ್ಟು ಇವಾಗ ಸೊಪ್ಪು ತೊಳೆದು ಹಾಕ್ಕೊಂಡಿದ್ದೀನಿ. ಅದು 50% ಬೆಂದಿದೆ, ಆವಾಗ ಹಾಕ್ಕೊತಾ ಇದ್ದೀನಿ. ಇದೇನು ಸೊಪ್ಪು ಅಂತ ನನಗೂ ಗೊತ್ತಿಲ್ಲ, ಅಂದರೆ ಮರ್ತೋಗ್ಬಿಟ್ಟಿದೆ. ಇದೇನು ಸೊಪ್ಪು ಅಂತ ನೆನಪೇ ಆಗ್ತಾಯಿಲ್ಲ. ಪ್ಲೀಸ್ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇನು ಸೊಪ್ಪು ಅಂತ. ಇವಾಗ ಆ ಸೊಪ್ಪನ್ನೆಲ್ಲ ತೊಳೆದು ಚೆನ್ನಾಗಿ ಎಲೆ ಮಾತ್ರ ಸಪ್ರೇಟ್ ಇಟ್ಕೊಂಡಿದ್ರೆ, ಅದರಿಂದ ಇವಾಗ ಅದನ್ನ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಬೆಂದಿದೆ. ಇದು ಸೊಪ್ಪು ಮತ್ತು ಬೇಳೆ, ದಂಟು ಎಲ್ಲ ಫುಲ್ ದಂಟು ಸೊಪ್ಪಲ್ಲ, ಮತ್ತು ದಂಟು ಸೊಪ್ಪು ಇದು ಅಂತ ಕಮೆಂಟ್ ಮಾಡಿರ. ಇದು ದಂಟು ಸೊಪ್ಪಲ್ಲ, ದಂಟು ಹೇಳ್ತಾ ಇರೋದಷ್ಟೇ. ಅದೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಚೆಕ್ ಮಾಡಿದ್ದೀನಿ. ಇವಾಗ ಇದನ್ನ ತಣ್ಣಗಾಗೋಕೆ ಇಟ್ಕೊಂಡಿದ್ದೀನಿ, ಅಂದರೆ ಬಿಸಿ ಇರುತ್ತಲ್ಲ ಹಿಂಡಕ್ಕೆ, ಅದರಿಂದ ತಣ್ಣಗಾಗೋಕ್ಕಂತ ಇಟ್ಟಿದ್ದೀನಿ. ತಣ್ಣಗಾದ್ಮೇಲೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಅದಕ್ಕೆ ಒಂದು ಸ್ವಲ್ಪ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಣಗಿದ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ತೆಂಗಿನ ತುರಿ ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಜಜ್ಜಿ ಬೆಳ್ಳುಳ್ಳಿನೇ ಹಾಕ್ಕೋಬೋದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಈ ಬಾಣಂತಿಯರಿಗೆಲ್ಲ ಬಸ್ಸಾರು ಕೊಟ್ಟರೆ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಕಾಯೆಲ್ಲ ಹಾಕಿದ್ದಾಯಿತು. ಸೊಪ್ಪು ಹಿಂಡ್ಕೋಬೇಕು, ತಣ್ಣಗಾಗಿದೆ ಅಷ್ಟೇ, ಸೊಪ್ಪು ಹಿಂಡಿಲ್ಲ. ಇದು ಕಾಯಿ ಒಂದು ಸ್ವಲ್ಪ ಫ್ರೈ ಆಗೋಷ್ಟರಲ್ಲಿ ಸೊಪ್ಪು ಹಿಂಡಿ ಹಾಕ್ಕೊಬಿಡ್ತೀನಿ. ನೋಡಿ, ಸೊಪ್ಪು ಹಿಂಡ್ತಾ ಇದ್ದೀನಿ, ತಣ್ಣಗಾಗಿದೆ ಕಂಪ್ಲೀಟು. ಸೊಪ್ಪು ಹಿಂಡಿಲ್ಲ ಅಂದರೆ ಅದೇ ಒಂಥರ ಚೆನ್ನಾಗಿರಲ್ಲ, ಮುದ್ದೆ ಥರ ಇರುತ್ತೆ. ಆದ್ದರಿಂದ ಸೊಪ್ಪು ಹಿಂಡಿಬಿಟ್ಟು ಹಿಂಡಿರೋ ನೀರಲ್ಲಿ ಬಸ್ಸಾರು ಮಾಡೋದು, ಆ ಥರ. ಇವಾಗ ಇದು ಫುಲ್ಲು ಮಿಕ್ಸ್ ಮಾಡಿದ್ದಾಯಿತು. ಇವಾಗ ಸಾಂಬಾರು ಮಾಡೋಕ್ಕೆ ಇಡ್ತಾಯಿದ್ದೀನಿ. ಅದೇ ಪಾತ್ರೆಯಲ್ಲಿ ಬಸ್ಸಾರಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಆಮೇಲೆ ಕರ್ಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ 3 ಇಲ್ಲ 4, ನೀವು ಎಷ್ಟು ಜನ ಖಾರ ಹೆಂಗೆ ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಮೆಣಸು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಅದು ಫ್ರೈ ಮಾಡ್ಕೊಂಡು ಜಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಸಿಕಾಯಿ ಇಷ್ಟು ಹಾಕ್ಬಿಟ್ಟು, ಅದು ಬೇಳೆ ಇರುತ್ತಲ್ಲ, ಬೇಳೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಹುಣಸೆಹಣ್ಣು ಇಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋದಷ್ಟೇ. ನೋಡಿ, ಸಾಂಬಾರು ರೆಡಿ ಆಯಿತು. ಇದು ಕುದಿ ಬರಬೇಕು. ಆ ಕಡೆ ಅವರು ತಿಂತಾ ಇದ್ದಾರೆ, ಅವ್ರದ್ದು ತಿಂದಿದ್ದಾಯಿತು. ನೋಡಿ, ಕುದೀತಾ ಇದ್ದರೆ ಮನೆ ಫುಲ್ಲು ಸ್ಮೆಲ್ ಇರುತ್ತೆ, ಅದು ಬಸ್ಸಾರಿನ ಸ್ಮೆಲ್ಲು ಚೆನ್ನಾಗಿರುತ್ತೆ. ಇವಾಗ ರಾಯನ್ನ ಸ್ಕೂಲಿಗೆ ಬಿಡೋಣ ಅಂತ, ಅಂದರೆ ಅಂಗನವಾಡಿಗೆ ಬಿಡೋಣ ಅಂತ ಬಂದೆ. ಇನ್ನೂ ಅಂಗನವಾಡಿ ಮೇಡಮ್ ಬಂದಿರಲಿಲ್ಲ. ಇದು ನೋಡಿ ನನಗೇನು ಅನ್ನಿಸ್ತು ಅಂದರೆ, ನಾವು ಸ್ಕೂಲಲ್ಲಿ ಕಸ ಹೊಡಿತಾ ಇದ್ದಿದ್ದು, ನಮ್ಮ ಗ್ರೂಪು, ನಮ್ಮ ಟೀಮು, ಅಂದರೆ ವಾರಕ್ಕೆ ಒಂದು ಕ್ಲಾಸರು, ಒಂದು ಗ್ರೂಪು, ಆ ಥರ ಮಾಡಿಕೊಂಡು ನಾವು ಕಸ ಹೊಡಿತಾ ಇದ್ವಿ. ಅದು ನೆನಪಾಗ್ಬಿಡ್ತು. ಪಾಪ ಈ ಮಕ್ಕಳು ಮೇಲೆ ಅದು ಮರ ಇದೆಯಲ್ಲ, ಹೂವು ಜಾಸ್ತಿ ಇದೆ, ಅವು ಉದುರ್ತಾನೇ ಇರುತ್ತೆ. ಪಾಪ ಡೈಲಿ ಹೊಡಿತಾನೇ ಇರ್ತಾರೆ. ಮರನೂ ಚೆನ್ನಾಗಿ ಕಾಣುತ್ತೇಳಿ, ಅಂದರೆ ಹೂವು ಇದೆಯಲ್ಲ ತುಂಬ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮರನೂ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮರನೂ. ಅಂದರೆ ದೊಡ್ಡ ಮರ, ನೆರಳು ಚೆನ್ನಾಗಿದೆ ಸ್ಕೂಲ್ಗೆ, ಅದಕ್ಕೆ ಹಾಕಿರೋದು ಸ್ಕೂಲ್ ಹತ್ರ. ಅಂದರೆ ತುಂಬ ಎಲೆ ಅದೆಲ್ಲ ಉದುರುತ್ತಲ್ಲ, ತುಂಬ ಕಸ ಅನಿಸುತ್ತೆ. ಹೊಡಿತಾ ಇರಬೇಕು ಬೆಳಗ್ಗೆ ಸಾಯಂಕಾಲ. ಅವರು ಹೊಡಿತಾರೆ, ಡೈಲಿ ಹೊಡಿತಾರೆ, ಬೆಳಿಗ್ಗೆ ಟೈಮ್ ಮಾತ್ರ. ಸಾಯಂಕಾಲ ಹೊಡಿಯೋಲ್ಲ, ಸಾಯಂಕಾಲ ಇನ್ಯಾರೂ ಇರೋಲ್ಲಲ್ವ, ಬೆಳಗ್ಗೆ ಟೈಮ್ ಹೊಡ್ಕೊತಾರೆ. ನೋಡಿ, ಮಾತಾಡ್ಕೊತ ನನಗೆ ನಮ್ಮ ಸ್ಕೂಲ್ ಡೇಸಲ್ಲಿ 5th ನಮ್ಮೂರಲ್ಲೇ ಇತ್ತು ಗೌರ್ಮೆಂಟ್ ಸ್ಕೂಲು. ಆಮೇಲೆ 6th ಬೇರೆ 3 ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು SLCವರೆಗೂ. ಆವಾಗ ಕಡಿಮೆ ಜನ ಅಲ್ಲ ನಾವು ಇದ್ದಿದ್ದು, ಟೀಮ್ ಮಾಡ್ಕೊತಾ ಇದ್ವಿ. ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂದಿನ, ಫಸ್ಟ್ ಸ್ಟ್ಯಾಂಡರ್ಡ್ ಒಂದಿನ, ಅದು ಗಂಡು ಮಕ್ಕಳು ಹೆಣ್ಮಕ್ಳು ಸೇರಿ ಹೊಡಿಬೇಕು. ಗಂಡು ಮಕ್ಕಳು ಅಂದರೆ ನಾವು ಗುಡ್ಡೆ ಮಾಡಿರ್ತೀವಲ್ಲ, ಎಲ್ಲ ಹೊಡೆದ್ಬಿಟ್ಟು ಅದು ಗಂಡು ಮಕ್ಕಳು ತುಂಬ್ಕೊಂಡು ಎತ್ಕೊಂಡೋಗಿ ಹಾಕ್ಬರೋದು ಅವ್ರದ್ದು. ಆಮೇಲೆ ದುಡ್ಡು ಜಾಸ್ತಿ ಇದ್ದರೆ ನೀರು ತಂದು ಕೊಡಬೇಕು, ನೀರು ನಾವು ಹಾಕೋದು, ಹೊಡಿಯೋದು, ನೀರು ತಂದು ಕೊಡೋದು ಅವ್ರದ್ದೇ. ಆ ಥರ ಡಿವೈಡ್ ಮಾಡಿಕೊಂಡು ನಾವು ಕೆಲಸ ಮಾಡ್ತಾಯಿದ್ವಿ. ಅಂದರೆ ನಾವು ಡಿವೈಡ್ ಮಾಡ್ತಿರ್ಲಿಲ್ಲ, ನಾವು ಕಿತ್ತಾಡ್ತಿದ್ವಿ. ನಿನಗೆ ದೊಡ್ಡ ಪರ್ಕೆ, ನನಗೆ ಚಿಕ್ಕ ಪರ್ಕೆ, ನಿನಗೆ ಭಾಳ, ನನಗೆ ಭಾಳ ಅಂತ
ಮಾಸ್ಟ್ರು ಇದ್ರಲ್ಲ ಹೇಳ್ತಾಯಿದ್ರು, ಈ ಕಡೆ ಓಡಿರಿ, ನೀವು ಈ ಕಡೆ ಓಡಿರಿ, ನೀವು ಅದನ್ನ ಮಾಡಿ, ನೀವು ಇದನ್ನ ಮಾಡಿ ಅಂತ. ನಾವು ಒಂದು ತಿಂಗಳು ಹೇಳ್ಬಿಟ್ರೆ ಆಮೇಲೆ ನಾವೇ ಫಿಕ್ಸ್ ಆಗಿಬಿಡ್ತಿದ್ವಿ, ನಮ್ಮದಿದೆ ಅಂತಂದು ಫಿಕ್ಸಾಗಿ ಅದರಲ್ಲೇ ಹೊಡಿಯೋದು, ಅದರಲ್ಲೇ ಅಷ್ಟೇ ಎಷ್ಟೆಲ್ಲ ಇರ್ತಾರೆ ಅಷ್ಟು ಮಾಡಿ ಮುಗಿಸ್ಬಿಡೋದು. ಸಾರ್ ನಮ್ಮದಾಯಿತು, ಸಾರ್ ನಿಮ್ಮದಾಯಿತು ಅಂತಂದು ಹೇಳ್ತಾಯಿದ್ವಿ. ಹಂಗೆ ಮಕ್ಕಳು ಹೇಳೋದು ನೋಡಿ ನನಗೂ ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು. ಅಂದರೆ ಆ ವಯಸ್ಸಲ್ಲಿ ಏನೂ ಚಿಂತೆ ಇರಲ್ಲ, ಏನು ಟೆನ್ಷನ್ ಇರಲ್ಲ, ಓದು ಒಂದು ಬಿಟ್ಟರೆ ಇನ್ನೇನೂ ಇರಲ್ಲ. ಆ ಲೈಫೇ ಚೆನ್ನಾಗಿ, ಆ ಲೈಫ್ ಮತ್ತೆ ಬರೋದೇ ಇಲ್ಲ, ಅಷ್ಟು ನೆಮ್ಮದಿಯಾಗಿ ಇರೋಕ್ಕೂ ಆಗಲ್ಲ. ನೋಡಿ ಇಲ್ಲಿ ಇದು ರೈಲ್ವೆ ಟ್ರ್ಯಾಕ್ ಇದೆಯಲ್ಲ, ಅದಕ್ಕೆ ಬಣ್ಣ ಹಚ್ತಾ ಇದ್ದರು. ಅದನ್ನು ಸ್ವಲ್ಪ ಸ್ಕಿಪ್ಪಿಂಗ್ ಹಿಡ್ಕೊಂಡಿದ್ದೆ. ನೋಡಿ ಈ ಕಡೆ ಬಣ್ಣ ಆಗಿದೆ, ಆ ಕಡೆ ಬಣ್ಣ ಆಗಿಲ್ಲ. ಅದು ಸೈಡಲ್ಲಿ ಮಾತ್ರ ಬಣ್ಣ ಹಾಕ್ತಾಯಿದ್ದಾರೆ, ಮೇಲ್ಗಡೆ ಆಗ್ತಾಯಿಲ್ಲ. ಆ ಕಡೆ ಅವರು ಹಾಕ್ತಾಯಿದ್ರು. ಇವಾಗ ನಿಶಾಂತನ ಬಿಟ್ಬಿಟ್ಟು ನಾನು ಹಾಸ್ಪಿಟ್ಲ್ ಹತ್ರ ಹೋಗ್ತಾ ಇದ್ದೀನಿ. ಸಾರಿ, ನಿಶಾಂತ್ನೆಲ್ಲ ರಾಯನ್ ಅಂಗನವಾಡಿಗೆ ಬಿಟ್ಬಿಟ್ಟು ನಾನು ಹಾಸ್ಪಿಟ್ಲ್ ಹತ್ರ ಹೋಗ್ತಾ ಇದ್ದೀನಿ. ಹಂಗೆ ಅಲ್ಲೇ ಹಾಸ್ಪಿಟ್ಲ್ ಹೋಗೋ ದಾರಿಲೇ ಇದು ಅಯ್ಯಪ್ಪ ಸ್ವಾಮಿ ಯಾಕೆ ಬಂತು, ಸಾರಿ, ಇದು ಸಾಯಿಬಾಬಾ ದೇವಸ್ಥಾನ ಇದೆ. ಅದಕ್ಕೆ ಸಾಯಿಬಾಬಾ ದೇವಸ್ಥಾನಕ್ಕೆ ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ದೇವಸ್ಥಾನಕ್ಕೆ ಕೈ ಮುಗಿದ್ಬಿಟ್ಟು ಇವಾಗ ಅಲ್ಲಿ ಒಳಗೆ ಹೋಗಿ ಅಲ್ಲಿ ಪ್ರಸಾದ ತಗೊಂಡ್ಬಿಟ್ಟು ಹೋಗೋಣ ಅಂತ ಬಂದೆ. ಅದೇನೋ ಗೊತ್ತಿಲ್ಲ, ಗುರುವಾರ ನನಗೆ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಂದರೆ ಪವಾಡನೋ ಏನೋ ಗೊತ್ತಿಲ್ಲ, ನನ್ನದೊಂದು ನಂಬಿಕೆ ಅಷ್ಟೇ. ಎಲ್ಲರೂ ಅವ್ರವ್ರ ನಂಬಿಕೆ ಮೇಲೆ ಇರ್ತಾರಲ್ಲ, ಆದ್ದರಿಂದ ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ. ಹಂಗಾದರೂ ನಾನು ಅವ್ರಿಗೆ ಗೊತ್ತಾಗ್ದಿದ್ದಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಆ ಅಂಕಲ್ ಹೇಳ್ತಾ ಇರ್ತಾರೆ, ನಾನು ಅವಾಗ ಫೋನ್ ಇಟ್ಕೊಂಬರೋದು ನೋಡಿ, ನೀನು ವೀಡಿಯೋ ಮಾಡೋಂಗಿಲ್ಲಮ್ಮ ಅಂತ. ಆ ಆಂಟಿ ಪರಿಚಯ ಇರೋರು, ಅದಕ್ಕೆ ಸ್ಮೈಲ್ ಮಾಡ್ತಾ ಹೋದರು. ಅಂದರೆ ನಾನು ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತ ಡೌಟ್ ಬಂದರೆ ಸಾಕು, ಯಾರು ಮಾತಾಡ್ಸ್ಕೋಗಲ್ಲ, ಸ್ಮೈಲ್ ಮಾಡ್ತಾರೆ, ಸುಮ್ಮನಾಗ್ಬಿಡ್ತಾರೆ. ಆದ್ದರಿಂದ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ಫುಲ್ ಕವರ್ ಆಗಿದೆ ಇಲ್ಲಿ ಗೊತ್ತಿಲ್ಲ. ನಾನು ಉಲ್ಟಾ ಇಟ್ಕೊಂಡಿದ್ದೀನಿ ಫೋನ್ನ. ಇಲ್ಲಿ ಪ್ರಸಾದ ಇಟ್ಟಿದ್ರೆ ಅಯ್ಯಪ್ಪ ಸ್ವಾಮಿಗೆ, ಸಾರಿ ಸಾಯಿಬಾಬಾಗೆ. ಈ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿತ್ತು, ನನಗಂತೂ ಫುಲ್ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಇದೆ. ಅಂದರೆ ನೀಟಾಗಿ ತೋರಿಸ್ತೀನಿ, ನಿಮಗೆ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಅಂದರೆ ಇನ್ನು ಇವಾಗ ಬೆಳಗ್ಗೆ ಅಂದರೆ 12:15 ಭಜನೆ ಥರ ಸ್ಟಾರ್ಟ್ ಆಗುತ್ತೆ, ಅವಾಗ ಫುಲ್ ಅಲಂಕಾರ ಮಾಡಿರ್ತಾರೆ, ನೋಡೋಕೆ ಚೆನ್ನಾಗಿರುತ್ತೆ. ಅಂದರೆ ನಾನು ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗೀತು, ಮನೆಗೆ ಹೋಗಿದ್ದೆ. ಸ್ಕಿಪ್ಪಿಂಗ್ ಹಿಡ್ಕೊಳಕ್ಕಾಗಿಲ್ಲ, ಹೊರಗೆ ಹೋಗಿಲ್ಲ. ಇವಾಗಲೂ ಚೆನ್ನಾಗಿದೆ ಅಲಂಕಾರ, ಯಾವಾಗೇ ಆಗಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ್ದು ಅಲಂಕಾರ ಚೆನ್ನಾಗಿ ಮಾಡಿರ್ತಾರೆ, ತುಂಬ ಇಷ್ಟ ಆಗುತ್ತೆ ನನಗೆ. ಇಲ್ಲಿ ಇಷ್ಟ ಆಗೋದು ಅಂದರೆ ಕೃಷ್ಣನ ಯಾಕೆ ತೋರಿಸಿಲ್ಲ ಅಂತೀರಾ, ಬನ್ನಿ ತೋರಿಸ್ತೀನಿ. ತುಂಬಾ ಇಷ್ಟ ನನಗೆ ಕೃಷ್ಣ ಅಂದರೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ವ, ನನಗಂತೂ ಫುಲ್ ಇಷ್ಟ. ಇವಾಗ ಅಲ್ಲಿ ಎಲ್ಲ ಪ್ರಸಾದ ಎಲ್ಲ ತಿಂದುಬಿಟ್ಟು SNR ಬರ್ತಾಯಿದ್ದೀನಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಅದೇ ಸ್ವಲ್ಪ ಗಂಟ್ಲು ಕಟ್ಟಿದಂಗಾಗಿದೆ ಅನ್ನಲ್ಲ, ಅದು ಮತ್ತು ವಾಯ್ಸ್ ಬರಲಿಲ್ಲ ಅಂದರೆ ನಾನು ಹೇಳೋಕ್ಕಾಗಲ್ಲ, ವಾಯ್ಸ್ ಕೊಡೋರು ಇಲ್ಲ. ಆದ್ದರಿಂದ ಹಾಸ್ಪಿಟ್ಲಿಗೆ ಬಂದೆ. ಜಾಸ್ತಿ ಆದರೆ ಕಷ್ಟ ವಾಯ್ಸ್ ಕೊಡೋದು ಅಂತ. ಕೋಲ್ಡೂ ಇಲ್ಲ, ಏನಿಲ್ಲ, ಸುಮ್ಮನೆ ವಾಯ್ಸ್ ಒಂಥರ ಕಡಿಮೆ ಬರ್ತಾಯಿದೆ. ಇವಾಗ ಇಲ್ಲಿ ಕೆಲಸಗಳೆಲ್ಲ ಮುಗೀತು. ಸ್ವಲ್ಪ ತೋರಿಸ್ಕೊಂಡು ಸಿರಪ್ಪು ಮತ್ತು ಟ್ಯಾಬ್ಲೆಟ್ ಕೊಟ್ಟಿದ್ರು ಆಚೆ, ಅದೆಲ್ಲ ಇಸ್ಕೊಂಡ್ಬಿಟ್ಟು ಮನೆಗೆ ಬಂದು ಸ್ವಲ್ಪ ಬಟ್ಟೆಗಳಿತ್ತು. ನಾಳೆ ಶುಕ್ರವಾರ ಆಗಿರೋದ್ರಿಂದ ಇವತ್ತೇ ಬಟ್ಟೆಗಳೆಲ್ಲ ವಾಶ್ ಮಾಡಿ ಹಾಕ್ಬಿಡೋಣ ಅಂತ ವಾಶ್ ಮಾಡಿದ್ದೀನಿ. ಇವಾಗ ಬಟ್ಟೆ ಎಲ್ಲ ಒಣಗಿಸ್ತಾ ಇದ್ದೀನಿ. ಈ ಕೆಲವರು ಜನರು ಹೆಂಗಿರ್ತಾರೆ ಅಂದರೆ, ಯಾರೇ ಆಗಲಿ ಏನೋ ಒಂದು ವೀಡಿಯೋಸ್ ಮಾಡ್ತಿದ್ದಾರೆ ಅಂದರೆ ಏನೋ ಒಂಥರ ಮಾಡ್ತಾ ಇರ್ತಾರೆ. ವೀಡಿಯೋ ಮಾಡೋದೇ ಕಷ್ಟ. ಅವರೇನೋ ಯೂಟ್ಯೂಬ್ ಮಾಡ್ತಿದ್ದೀವಿ ಅಂದ್ಕೊಳ್ಳಿ, ನಾನೇ ಆಗಲಿ, ನಾನು ಹೊರಗಡೆ ಹೋದರೆ ಸಾಕು ನಿಮ್ಮನ್ನೆಲ್ಲ ನೋಡಿದ್ದೀನಿ. ಜನಗಳ ಮೈಂಡ್ ಸೆಟ್ ಯಾವ ಥರ ಇರುತ್ತಂದರೆ, ಈ ವಿಡಿಯೋಸ್ ಮಾಡೋದೇ ದೊಡ್ಡ ಅಪರಾಧ ಅನ್ನೋ ನೋಡ್ತಾ ಇರ್ತಾರೆ. ಯಾರೂ ಸುಮ್ಮನೆ ವೀಡಿಯೋಸ್ ಎಲ್ಲ ಮಾಡಲ್ಲ, ಅವ್ರಿಗೆ ಏನಾದರೂ ಯೂಸ್ ಆಗಂಗಿದ್ರೆ ಮಾಡೋದು. ಇವಾಗ ನಾನಾಗಲಿ ಏನೋ ಒಂದು ಅದರಲ್ಲಿ ಅರ್ನಿಂಗ್ ಮಾಡಬೇಕಂತ ಸ್ಟಾರ್ಟ್ ಮಾಡಿರ್ತೀನಿ. ಅದೇ ಥರ ಅವರು ಏನು ಕೆಲಸ ಇಲ್ವಾ ವೀಡಿಯೋಸ್ ಮಾಡೋಕ್ಕೆ, ಏನಿಲ್ವಾ ಅದಿಲ್ವಾ, ಮಾಡೋರೆಲ್ಲೋ ಇರ್ತಾರೆ, ನೋಡೋರಿಗೆ ಕಷ್ಟ ಆಗ್ಬಿಟ್ಟಿದೆ ಆ ಥರ ಹೇಳ್ತಾರೆ. ಅದು ಮಾಡ್ತೀವಿ, ಎಲ್ಲ ದುಡ್ಡು ಬಂತ, ಯಾವಾಗ ಬರುತ್ತೆ, ಯಾಕೆ ಇವಾಗ ಬರೋಲ್ಲ, ಅವ್ರಿಗೆ ಹೇಳೋಷ್ಟರಲ್ಲೇ ಸಾಕಾಗಿರುತ್ತೆ. ನಮಗೆ ಟೆನ್ಷನ್ ಆಗಿರುತ್ತೆ, ಇಷ್ಟು ದಿನ ಇವತ್ತು ವೀಡಿಯೋಸ್ ಆಗಿಲ್ಲ, ವ್ಯೂಸ್ ಹೋಗಿಲ್ಲ, ವಾಚ್ ಅವರ್ ಆಗಿಲ್ಲ, ಸಬ್ಸ್ಕ್ರೈಬ್ ಬಂದಿಲ್ಲ ಅಂತ ನಮಗೇನೋ ಒಂದು ಟೆನ್ಷನ್ ಇರುತ್ತೆ. ಅವ್ರೇನೋ ಕೇಳ್ತಾರೆ
ಇರ್ತಾರೆ, ಏನು ಮಾಡೋಕ್ಕಾಗಲ್ಲ, ಅವ್ರಿಗೂ ಆನ್ಸರ್ ಮಾಡಬೇಕು. ನಮ್ಮ ಗೆಲುವನ್ನು ಸಿಗೋವರೆಗೂ ಎಷ್ಟೇ ಅಡೆತಡೆಗಳು ಬಂದರೆ ಏನು ಮಾಡೋಕ್ಕಾಗಲ್ಲ, ಎಲ್ಲ ನಿಭಾಯಿಸ್ಕೊಂಡು ಮುಂದೆ ಹೋಗ್ಬೇಕು. ಅಂದರೆ ಹೆಣ್ಮಕ್ಳು ವೀಡಿಯೋಸ್ ಮಾಡೋದ್ರಿಂದ ಏನೋ ಒಂಥರ ನೋಡ್ತಾ ಇರ್ತಾರೆ. ಅದೇ ಗಂಡ್ಮಕ್ಳು ನಮ್ಮ ಜನ ಯಾವ ಥರ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರು ಒಂದೊಂದು ಥರ, ಒಬ್ಬೊಬ್ಬರು ಅರ್ಥ ಮಾಡ್ಕೊತಾರೆ, ವೀಡಿಯೋಸ್ ಮಾಡ್ತಿದ್ದೀರಾ ಮಾಡ್ಕೊಳ್ಳಿ ಸುಮ್ಮನೆ ಇರ್ತಾರೆ. ಒಬ್ಬೊಬ್ಬರು ಅಯ್ಯೋ ನನ್ನ ತೆಗಿಬೇಡ, ಅಯ್ಯೋ ನಮ್ಮದಿದು ನಮ್ಮ ಕಡೆ ತೆಗಿಬೇಡ, ಆ ಕಡೆ ಅಯ್ಯೋ ಅವ್ರನ್ನೇ ಏನೋ ಫಿಲಮಲ್ಲಿ ತೆಗ್ದಂಗೆ ಇದು ಮಾಡ್ತಾರೆ. ಇಲ್ಲಿ ಬೇಡ ಆ ಕಡೆ ತಿರ್ಸ್ಕೋ, ಪ್ಲೀಸ್ ಇಲ್ಲಿ ಬೇಡ ಆ ಕಡೆ ಹೋಗು, ಈ ಕಡೆ ಹೋಗು. ಸ್ಟಾರ್ಟಿಂಗು ನಮಗೂ ಒಂಥರ ಭಯ, ಏನೋ ಒಂಥರ ಸಂಕೋಚ ವೀಡಿಯೋಸ್ ಎಲ್ಲ ಮಾಡೋಕ್ಕೆ. ನಮ್ಗೆ ಟೆನ್ಷನ್ ಅಂದರೆ ಅದರಲ್ಲಿ ಧೈರ್ಯ ಮಾಡಿ ಸಂಕೋಚನೆಲ್ಲ ದೂರ ಇಟ್ಟು ಸ್ಟಾರ್ಟ್ ಮಾಡ್ತೀವಿ ವೀಡಿಯೋ ಮಾಡೋಣ ಅಂತ ಯಾರಾದರೂ ಒಬ್ರು ಇರ್ತಾರೆ. ನಮ್ಗೆ ಅವ್ರ ಮುಂದೆ ಮಾತಾಡೋಕ್ಕೂ ಹೋಗಲ್ಲ, ವೀಡಿಯೋಸ್ ಮಾಡೋಕ್ಕೂ ಹೋಗಲ್ಲ. ಅದು ಬೇರೆ ವೀಡಿಯೋಸ್ ಮಾಡ್ತಿದ್ದೀವಿ ಅಂತ ಧೈರ್ಯವಾಗಿ ಹೇಳೋಷ್ಟರಲ್ಲಿ ಅವರೇನೋ ಒಂದು ಅರ್ಥ ಮಾಡ್ಕೊಂಡು ಹಂಗೆ ಹಿಂಗೆ ಅಂದ್ಬಿಡ್ತಾರೆ. ನಮ್ಮ ಯೂಟ್ಯೂಬರ್ದು ಏನು ಕಷ್ಟ ಗೊತ್ತಾ ವೀಡಿಯೋಸ್ ಮಾಡೋದು, ಯಪ್ಪ ಯಾಕನ್ನ ಸ್ಟಾರ್ಟ್ ಮಾಡಿದ್ವು ಅನಿಸ್ಬಿಡ್ತು ಒಂದೊಂದು ಸರಿ. ಪರವಾಗಿಲ್ಲ, ಸ್ಟಾರ್ಟ್ ಮಾಡಿದ್ಮೇಲೆ ಅದ್ರ ಏನು ನಾವು ಅಂದ್ಕೊಂಡಿರೋದು ಸಾಧಿಸ್ಬೇಕಷ್ಟೇ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಯಾರು ಹೇಳ್ತಾರೋ, ಯಾರು ನನಗೆ ಮಾಡೋಕ್ಕೆ ಕೆಲಸ ಇಲ್ಲ, ಅವ್ರ ಗಂಡ ಹೇಳಿದ ಮಾತು ಕೇಳ್ತಾನೆ. ನಮ್ಮ ಮನೆಯವ್ರು ಸಪೋರ್ಟ್ ಮಾಡಲ್ಲ ನಿಜ, ಹಂಗಂತ ನನಗೆ ಬೈತಾರೆ ಅಂತಂದಲ್ಲ. ನಿನಗೇನು ಅನಿಸುತ್ತೋ ಅದು ಮಾಡು, ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ. ನನಗೆ ವೀಡಿಯೋಸ್ ಕರಿಬೇಡ, ವೀಡಿಯೋ ಮಾಡಂತಂದು ಹೇಳ್ಬೇಡ, ಅಷ್ಟು ಬಿಟ್ಟರೆ ನಮ್ಮ ಮನೆಯವ್ರಿಗೆ ಬೇರೆ ಎಲ್ಲದಕ್ಕೆ ಸಪೋರ್ಟ್. ಅಷ್ಟು ಮಾಡೋದಕ್ಕೆ ಅಯ್ಯೋ ಹೇಳಿದ ಮಾತು ಕೇಳ್ತಾನೆ ಹಂಗೆ ಹಿಂಗೆ ಏನೇನು ನಮ್ಮ ಮನೆ ವಿಚಾರ ಅವ್ರಿಗೆ ಏನಕ್ಕೆ. ನಾವು ಹೆಂಗಾದರೂ ಇರ್ತೀವಿ. ನಮಗೆ ಇವತ್ತು ಪ್ರಾಬ್ಲಮ್ ಆಗಿದೆ ಅಂದರೆ ಯಾರಾದರೂ ಕೊಡ್ತಾರಾ? ಇವಾಗ ನಾನು ಹೊರಗಡೆ ಹೋಗಿ ದುಡಿಯೋಕ್ಕೆ ಚಿಕ್ಕವರು ಹೆಣ್ಣು ಮಕ್ಕಳು ಹೊರಗಡೆ ದುಡಿಯೋಕ್ಕಾಗಲ್ಲ ಅಂತಲೇ ಮನೇಲಿ ಈ ಕೆಲಸ ನಾನು ಹುಡ್ಕೊಂಡಿರೋದು. ಅವ್ರು ನೋಡೋರಿಗೆ ಎಷ್ಟು ಕಷ್ಟ ಅಂದರೆ, ಯೂಟ್ಯೂಬರ್ಗೆ ಈ ಪ್ರಾಬ್ಲಮ್ ಯಾಕಾಗುತ್ತೆ ಅಂದರೆ, ನಾವು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಹೇಳೋಕ್ಕೂ ಆಗಲ್ಲ. ಹೇಳಿದರೆ ಏನು ಅಂದ್ಕೊತಾರೋ, ಏನು ಬಿಡ್ತಾರೋ, ಯಾವ ಥರ ಟ್ರೀಟ್ ಮಾಡ್ತಾರೋ ಅನ್ನೋ ಭಯನೂ ಇರುತ್ತೆ. ಅದೇ ಥರ ಅವರು ರಿಯಾಕ್ಷನ್ನು ಅದೇ ಥರ ಬರ್ತಾ ಇರುತ್ತೆ. ಆದ್ದರಿಂದ ಸ್ಟಾರ್ಟಿಂಗ್ ಅಷ್ಟೇ ಕಷ್ಟ. ಸ್ವಲ್ಪ ವ್ಯೂಸು ಎಲ್ಲ ಚೆನ್ನಾಗಿ ಬಂದು ಸ್ವಲ್ಪ ಅರ್ನಿಂಗ್ಸ್ ಆದರೆ ಅವರು ಸುಮ್ಮನೆ ಇರ್ತಾರೆ. ಇಲ್ಲಿಗೆ ನನ್ನ ಕೆಲಸಗಳೆಲ್ಲ ಮುಗೀತು. ಯಾವ ಥರ ಜನರ ಮೈಂಡ್ ಸೆಟ್ ಇರುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟೆ ನನಗಾಗಿರೋ ಎಕ್ಸ್ಪೀರಿಯೆನ್ಸಲ್ಲಿ. ಯಾವುದೋ ಒಂದು ಊಹೆ ಮೇಲೆ ಮಾತಾಡೋಲ್ಲ, ನನಗೆ ಆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಅದ್ರ ಬಗ್ಗೆ ಮಾತಾಡ್ತೀನಿ. ಅದು ರಿಯಾಲಿಟಿ ಥರ ಇದ್ದರೆ ಮಾತ್ರ ಹಂಗಾಯಿತು ಹಿಂಗಾಯಿತು ಅಂತಂದು ಹೇಳೋದು. ಇಲ್ಲಾಂದರೆ ನನಗೆ ಯಾವ ಥರ ಅನಿಸ್ತು, ನನಗೆ ಯಾವ ಥರ ಫೇಸ್ ಮಾಡಿದೆ ಅದು ಮಾತ್ರ ಹೇಳ್ತೀನಿ ಅಷ್ಟೇ. ಇಷ್ಟು ಹೇಳಿದ್ದೀನಿ. ನಿಮಗೆ ಯಾವ ಥರ ಅನ್ನಿಸ್ತೋ ಗೊತ್ತಿಲ್ಲ. ಅಂದರೆ ನೋಡೋರ ಮೇಲಿರುತ್ತೆ, ತಿಳ್ಕೊಂಡವ್ರ ಮೈಂಡ್ ಸೆಟ್ ಮೇಲೆ ಇರುತ್ತೆ. ಅದರಿಂದ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಒಂದೊಂದು ಸಬ್ಸ್ಕ್ರೈಬರು ನಮ್ಗೆ ತುಂಬಾ ಮುಖ್ಯ. ಆದ್ದರಿಂದ ಇಷ್ಟೆಲ್ಲ ಕಷ್ಟಪಟ್ಟು ನಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಮುಖಾಂತರ ಸಿಗೋಣ.